ವೀಕ್ಷಕರೇ ಶುಭೋದಯ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇವತ್ತಿನ ಶುಭ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಗುರು ಗೋಚರ ಫಲದಿಂದ ಏನೆಲ್ಲ ಫಲಾನುಫಲಗಳು ದೊರೆಯಲಿದೆ ಅನ್ನೋದರ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾರೆ. ಆನಂತರ ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ, ಯಾವುದೇ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಖಂಡಿತ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಗುರು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಜೂನ್ 2ನೇ ತಾರೀಕು ಆದ ನಂತರ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾ ಇದೆ. ಲಾಭಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ಪ್ರತಿಯೊಂದು ಲಗ್ನಕ್ಕೂ ಒಂದು ಲಾಭ ಅಂತಕ್ಕಂಥದ್ದು ಬರೋದು ಎಲ್ಲದರಿಂದನೂ ಲಾಭ ಬರಲ್ಲ, ಕೆಲವಿಂದ ಮಾತ್ರ ಲಾಭ ಬರುತ್ತೆ. ಯಾಕಂದರೆ ಕನ್ಯಾ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರು 4 ಮತ್ತು 7 ಅಷ್ಟೇ, ಅದಕ್ಕೆ ಮಾತ್ರ ಲಾಭ, ಕೆಲಸಕ್ಕೆ ಲಾಭ ಇರಲ್ಲ. ಜ್ಯೋತಿಷ್ಯನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಲಾಭ ಅಂದ ತಕ್ಷಣ ಎಲ್ಲ ಕ್ಷೇತ್ರದಲ್ಲೂ ಲಾಭನ ಖಂಡಿತ ಇಲ್ಲ, ರಾಂಗ್. ಆದರೆ ಅವರವರ ದಶಾಭುಕ್ತಿಗಳಲ್ಲಿ ಯಾವ ಗ್ರಹ ಸೂಚ್ಯಾಂಕ ಗುರು ಇರುತ್ತೋ ಅದರ ಮೇಲೆ ಲಾಭ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಉನ್ನತವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತಾ ಇದೆ, ಹೆಚ್ಚಿನ ಅಂಕಗಳು ಬರ್ತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸಮಯ ಅಂತ ಕನ್ಯಾ ಲಗ್ನದವ್ರು ಹೇಳ್ಬೋದು. ಎಲ್ಲ ವಿಚಾರದಲ್ಲೂ ಕೂಡ ಹೆಚ್ಚಿನ ಜಯ ಗಳಿಸ್ತಕ್ಕಂಥದ್ದು, ಅವರ ಒಂದು ಶಿಕ್ಷಣದಲ್ಲಿ ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ 11ನೇ ಮನೆಯಿಂದ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಯಶಸ್ಸು ಕಂಡುಕೊಡ್ಕೋಬೋದು. ಉದ್ಯೋಗದಲ್ಲಿ ಲಾಭಾಂಶ ಪಡಿತಕ್ಕಂಥದ್ದು 11ನೇ ಮನೆ ಗೋಚಾರದಿಂದ ಲಾಭಾಂಶ ಪಡಿತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಅನೇಕ ವಿಧದಲ್ಲಿ ಅವರಿಗೆ ಹೊಸ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆಯೂ ತುಂಬ ಸ್ಟ್ರಾಂಗಾಗಿ ಬರುತ್ತೆ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ, ಇದು ಲಾಭ ಮಾತ್ರ ತೋರಿಸುತ್ತೆ, ಆದರೆ ಹೂಡಿಕೆ ಉಳಿತಾಯವನ್ನು ತೋರಿಸೋದಿಲ್ಲ. ಆದರೆ ಸಾಕಷ್ಟು ಹಣ ಬರ್ಬೋದು, ಉಳಿಯುತ್ತೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ, ಅದು 12ನೇ ಮನೆ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಹಾಗೆ ಬಿಸ್ನೆಸ್ಸಲ್ಲಿ ನಿರಂತರವಾಗಿರ್ತಕ್ಕಂಥ ಹಣ ಅರಿವು ಖಂಡಿತ ಬರುತ್ತೆ, ಆದರೆ ನಿಲ್ಲೋದು ಮೂಲ ಜಾತಕದಿಂದ ಮತ್ತು ಬೇರೆ ಬೇರೆ ಪ್ಯಾರಾಮೀಟರ್ಸಿಂದ ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮೂಲ ಜಾತಕದಲ್ಲಿ ದಶ ಏನಾದರೂ ಗುರು 12ನೇ ಮನೇಲಿದ್ದರೆ 12ನೇ ಮನೆ ವ್ಯಯ ಅಂತ ತೋರಿಸುತ್ತೆ. ಈಗ 11 ಅಂತ ಗೋಚಾರದಲ್ಲಿ ತೋರಿಸುತ್ತೆ, ಒಂದು ಚೆನ್ನಾಗಿ ಬರ್ತಾ ಇರುತ್ತೆ ಸ್ವಲ್ಪ, ಬಟ್ ಎಲ್ಲ ಟ್ಯಾಂಕ್ ಹೆಂಗೆ ಲೀಕ್ ಆಗ್ತಾ ಇರುತ್ತೋ ಅದು ಲೀಕ್ ಆಗ್ತಾ ಇರುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು ನಾವು ಸ್ವಲ್ಪ ಕಾಂಪ್ಲೆಕ್ಸಿಟಿ ಆಗಿರ್ತಕ್ಕಂಥದ್ದು, ಪರ್ಮಿಟೇಷನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಜ್ಯೋತಿಷ್ಯನ ಭಾಳ ಅದ್ಭುತವಾಗಿ ನೀವು ಕಲಿಬೇಕು ಅಂತಂದರೆ ಇದೇ ಶನಿವಾರ ಮತ್ತೊಂದು ಫ್ರೀ ಕ್ಲಾಸ್ ಇದೆ, 30ನೇ ತಾರೀಕು ಜಾಯ್ನ್ ಆಗಿ. ಆ ಫ್ರೀ ಕ್ಲಾಸಲ್ಲಿ ಏನೇನೆಲ್ಲ ಜ್ಯೋತಿಷ್ಯ ಅಂದರೆ ಏನು, ಫ್ರೀ ಕ್ಲಾಸ್ ಅಂದರೆ ಅರ್ಥ ಮಾಡ್ಕೋಬೇಕು, ಏನೇನೆಲ್ಲ ಬರಬಹುದು, ಇದು ನಮ್ಮ ಕೈಯಲ್ಲಿ ಆಗತ್ತಾ, ಅಷ್ಟು ಸುಲಭನ, ಯಾವ ರೀತಿ ಕಾಂಬಿನೇಷನ್ ಗುರೂಜಿ ಹೇಳ್ತಾರೆ ಆ ಕಾಂಬಿನೇಷನ್ ನಮಗೆಲ್ಲ ಬಂದರೆ ಯಾವ ರೀತಿಯಾಗಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ಕೂಲಂಕುಷವಾಗಿ ನೋಡ್ತಕ್ಕಂಥದ್ದೇ ಒಂದು ಉಚಿತ ಕಾರ್ಯಾಗಾರ. ಅನೇಕ ಜನಕ್ಕೆ ಜ್ಯೋತಿಷ್ಯ ಕೇಳೋಕ್ಕಿಷ್ಟ, ಕಲಿಯೋಕ್ಕೆ ಯಾಕೆ ಕಷ್ಟ ಅನ್ನೋದು ಒಂದು ಅನೇಕ ಸಾಮಾಜಿಕ ಸಮಸ್ಯೆಯಿಂದನೂ ಇರ್ಬೋದು. ಸಮಾಜದಲ್ಲಿ ಜ್ಯೋತಿಷ್ಯ ಕಲಿಯಕ್ಕೆ 10 ವರ್ಷ ಬೇಕು ಅಂತ ಹೇಳ್ತಕ್ಕಂಥ ಕೆಲವು ಜನಗಳಿರ್ತಾರೆ, ಆ ರೀತಿ ಯಾವುದೂ ಇಲ್ಲ. ಕರೆಕ್ಟಾಗಿ ಕೂತ್ಕೊಂಡು ಅಧ್ಯಯನ ಮಾಡಿದ್ರೆ 1 ವರ್ಷ ಸಾಕು, ಡಾಕ್ಟರೇಟ್ ಲೆವೆಲೇ ಮುಗಿಸ್ಕೊಡ್ತೀವಿ 1 ವರ್ಷದಲ್ಲಿ. ಈಗ ನಾವು ಒಂದು ಗುರುವಾಗಿ 30 ವರ್ಷದ ಅನುಭವನ ಒಂದು ಶಿಷ್ಯನಿಗೆ ದಾರೆ ಎಳಿತಾ ಇದ್ದೀವಿ. ಯಾಕೆ ಗುರುಗಳು ಬೇಕು ಅಂತಂದರೆ, ನಾವು 30 ವರ್ಷದ ಅನುಭವನ ನಮ್ಮ ಶಿಷ್ಯಂದರಿಗೆ ನೀವು 30 ವರ್ಷ ತಗೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇವತ್ತು ಏನು ಇಂಜಿನಿಯರಿಂಗ್ ಓದ್ತಾರೆ 4 ವರ್ಷ 5 ವರ್ಷದಲ್ಲಿ ಮುಗಿಸ್ತಾರೆ, ಆದರೆ ಆ ಇಂಜಿನಿಯರಿಂಗಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ ಎಲ್ಲ ಎಷ್ಟು ವರ್ಷ ತೊಗೊಂಡಿದೆ ಅರ್ಥ ಮಾಡಿಕೊಂಡು ಒಂದು ಪ್ಯಾಟ್ರನ್ ಮಾಡಿ
ಆ ಪ್ಯಾಟ್ರನ್ ಮಾಡಿ ಒಂದು ಪುಸ್ತಕದಲ್ಲಿ ಹಾಕಿ ಸಂಕ್ಷಿಪ್ತವಾಗಿ ಮಾಡಾಕೋಕ್ಕೆ ಎಷ್ಟು ವರ್ಷಗಳು ತೊಗೊಂಡಿದೆ ಉಪಾಧ್ಯಾಯ ಪ್ರೊಫೆಸರ್ಸ್ಗೆಲ್ಲ ಕನ್ಸಲ್ಟೇಟ್ ಮಾಡಿದ್ದಾರೆ. ಈಗ ಬರೋ ಹುಡುಗರಿಗೆ ಅವರ ಶ್ರಮ, ಅವರ ಅನೇಕ ವರ್ಷಗಳ ತಪಸ್ಸು ನಿಮಗೆ 4 ವರ್ಷದಲ್ಲಿ 5 ವರ್ಷದಲ್ಲಿ ದಾರಿ ಎಳಿತಾರೆ. ಸೊ ದಟ್ ಇಮಿಡಿಯೇಟ್ಲಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಲೈಫ್ ಅಲ್ವಾ. ವಿದ್ಯಾಕೇಂದ್ರ ಎಜುಕೇಷನೇ ಇಲ್ಲ, ನಾನು ಇಂಜಿನಿಯರಿಂಗಲ್ಲಿ ನಾನು ಚೆನ್ನಾಗಿ ಎಕ್ಸೆಲ್ ಮಾಡಬೇಕು ಅಂತಂದರೆ ನೀವು ಎಲೆಕ್ಟ್ರಾನ್ ಅಂದರೆ ಏನು ಅಂತ ತಿಳ್ಕೊಂಡು, ಎನರ್ಜಿ ಅಂದರೆ ಏನು ಅಂತ ತಿಳ್ಕೊಂಡು, ಒಂದು ಮ್ಯಾಥಮೆಟಿಕ್ಸಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಅಂದರೆ ಎಲ್ಲಿಂದ ಶುರು ಆಗುತ್ತೆ ಅಂತ ತಿಳ್ಕೊಂಡು ಹೋಗೋ ಅಷ್ಟಕ್ಕೆ ಖಂಡಿತ 15 ವರ್ಷ ಬೇಕಾಗುತ್ತೆ. ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಮ್ಮಿ ಯಾಕೆ 5 ವರ್ಷ ಇದೆ ಅಂತಂದರೆ, ಆಲ್ರೆಡಿ ಒಬ್ಬರು ಅದರಲ್ಲಿ ಅನುಭವ ಪಡೆದು ಆ ಅನುಭವದಿಂದ ಒಂದು ಸಾರಾಂಶವನ್ನು ಕೊಟ್ಟು ಹಿಂದುಗಡೆ ಆಗಿರ್ತಕ್ಕಂಥ ಬ್ಯಾಕಪ್ಪಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಡಿಲೀಟ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕೊಡೋದೇ ವಿದ್ಯಾಭ್ಯಾಸ. ಅದೇ ಥರ ಜ್ಯೋತಿಷ್ಯ ಕೂಡ 15 ದಿವಸದಲ್ಲಿ ಕಲಿಬೋದಾ ಅನ್ನೋ ಒಂದು ಕ್ವಶನ್ ಮಾರ್ಕಿಗೆ ಅಂಥ ಇಂಜಿನಿಯರಿಂಗ್ಗೆ 4 ವರ್ಷದಲ್ಲಿ ಹೇಗೆ ಮುಗಿಸ್ತಾರೆ, 5 ವರ್ಷದಲ್ಲಿ ಹೇಗೆ ಮುಗಿಸ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಮಾನವನ ದೇಹದಲ್ಲಿ ಒಂದು ಹಾರ್ಟ್ ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಜನ್ಮ ಬೇಕು ಅನಿಸುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಂದು ಹಾರ್ಟ್ ಬಗ್ಗೆ ಒಳಗಡೆ ಹೆಂಗೆ ಹೋಗಿದೆ, ಹೆಂಗೆ ಮಾಡಿದೆ ಅಂತ ಅದನ್ನು ನಾವು ಹಾರ್ಟೇ ಹೊಸ್ದಾಗಿ ನೋಡ್ತಾ ಇದ್ದೀವಿ ಅಂದ್ಕೊಳ್ಳಿ. ನಾವು ಹೊಸ್ದಾಗಿಂದ ಶುರು ಮಾಡಿ ಅದನ್ನು ನೋಡೋದ್ರಿಂದ ಹಿಡಿದು ಹೆಂಗೆ ಬಂತು ಹೆಂಗೆ ಹೋಯ್ತು ಅಂತ ತಿಳ್ಕೋಕೆ ಒಂದು ಜನ್ಮ ಬೇಕು. ಒಂದು ಕಿಡ್ನಿ ಬಗ್ಗೆ ತಿಳ್ಕೋಬೇಕು, ಫಸ್ಟು ನಾನು ಕಿಡ್ನಿ ನೋಡ್ತಾ ಇರೋದೇ ಫಸ್ಟ್ ಟೈಮು ಅಂತ ಒಂದು 3 ಜನ ಕೂತ್ಕೊಂಡು ಅನಲೈಸ್ ಮಾಡೋಷ್ಟಕ್ಕೆ ಒಂದು ಜನ್ಮ ಬೇಕು. ಈ ಜನ್ಮಗಳಿಂದ ಅನುಭವ ಪಡೆದಿರತಕ್ಕಂಥ ಈ ವೈದ್ಯಕೀಯ ರಂಗದವರು ಆಲ್ರೆಡಿ ರೆಡಿಮೇಡ್ ಆಗಿ ಬರೆದು ಕೊಟ್ಬಿಡ್ತಾರೆ. ನೋಡಪ್ಪ ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಹಿಂಗೆ ಹೋಗಿರುತ್ತೆ, ಇದು ಡಿಸೈನು, ಹಿಂಗೆ ಬಂದರೆ ಹಿಂಗಾಗುತ್ತೆ, ಹಿಂಗಿದ್ರೆ ಹಿಂಗಾಗುತ್ತೆ, ಹಿಂಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಹಿಂಗಿದ್ರೆ ಯೂರಿಯಾ ಎಲ್ಲ ಇದಾಗುತ್ತೆ, ಕೊಟ್ಬಿಡ್ತಾರೆ ರೆಡಿಯಾಗಿ. ನಾವು ಅದನ್ನು ನೋಡ್ಕೊಂಡು ಅನುಭವ ಪಡೋದೇ ಬೇಡ. ಅನುಭವ ಇಲ್ಲದೆ ಜ್ಞಾನವನ್ನು ಪಡಿತಕ್ಕಂಥದ್ದೇ ಗುರುಗಳ ಆಶೀರ್ವಾದ, ಗುರುಗಳ ಒಂದು ವಿಚಾರ. ಅನುಭವವಿಲ್ಲದೆ ಜ್ಞಾನ ಪಡ್ತಕ್ಕಂಥದ್ದು ಇದು ನೋಡಿ, ಇದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಷ್ಟು ದುಡ್ಡು ಮಾಡ್ತಾರೆ, ದೊಡ್ಡವರು ಇಂಜಿನಿಯರಿಂಗ್ ಎಲ್ಲ. ಯಾಕಂದರೆ ಅಷ್ಟು ನಾಲೆಜ್ ತೊಗೊಂಬಂದು ರೆಡಿಯಾಗಿ 4 ವರ್ಷದಲ್ಲೇ ಕೊಟ್ಬಿಡ್ತೀವಿ, 5ನೇ ವರ್ಷದಲ್ಲಿ ಹೋಗಿ ಕೆಲಸ ಮಾಡ್ಕೊಂಡಿರ್ಬೋದು. ನೀನೇ ಎಲ್ಲ ಕಲ್ತ್ಕೊಂಡು ನೀನೇ ಕೆಲಸಕ್ಕೆ ಹೋಗಪ್ಪ ಅಂದರೆ ಆಗುತ್ತಾ? 50 ವರ್ಷ ಆದರೂ ಆಗಲ್ಲ. ಯಾರೋ ಆಲ್ರೆಡಿ ರೆಡಿಯಾಗಿ ಬರೆದಿಟ್ಟಿರ್ತಾರೆ, ಆ ಬರೆದಿಟ್ಟಿರ್ತಕ್ಕಂಥದ್ದು ಒಂದು ಸಾರಾಂಶನ ನಾವು ಹೇಳ್ಕೊಡ್ತಾರೆ, ಆ ಸಾರಾಂಶವನ್ನು ಒಂದು ವರ್ಷ ಓದ್ತಾರೆ, ಆ ಸಾರಾಂಶ ಇಟ್ಕೊಂಡೇ ಜೀವನ ಮಾಡ್ತಾರೆ. ಅದೇ ಥರ ಜ್ಯೋತಿಷ್ಯ ಕೂಡ 15 ದಿವಸದಲ್ಲಿ ಕಲಿಯೋಕ್ಕಾಗುತ್ತಾ ಅನ್ನೋದಕ್ಕೆ ಸಾರಾಂಶ ಸಾಕು. ಗ್ರಹಗಳು ಎಲ್ಲಿ ಬಂತು, ಹೆಂಗೆ ತಿರುಗ್ತವೆ, ಅದು ಹೆಂಗೋಯ್ತು ಎಲ್ಲ ರೆಡಿಮೇಡಾಗಿ ಬಂದುಬಿಟ್ಟಿದೆ ಆಲ್ರೆಡಿ. ಈಗ ಗುರುಗ್ರಹ ಫಾರ್ ಎಕ್ಸಾಂಪಲ್ಲು, ಗುರು ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೂರ್ಯನ ಸುತ್ತಕ್ಕೆ ಒಂದು ಸರ್ಕಲ್ಲು, ನಾನು ನಿಮಗೆ 12 ವರ್ಷ ಅಂತ ಹೇಳಿಬಿಟ್ಟೆ, ನಿಮಗೇನೂ ಗೊತ್ತಿಲ್ಲ, ನೀವು ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಹೋಗ್ತೀರಾ. ಆವಾಗ ನೀವು ಅದು ಎಷ್ಟು ವರ್ಷ ತಗೊಳುತ್ತೆ ಅಂತ ಹೇಳಿದ್ರೆ 12 ವರ್ಷ ಕಾಯಬೇಕಾಗತ್ತೆ. ಲೆಕ್ಕ ಮಾಡ್ಕೊಂಡು ಓಕೆ ಇವತ್ತಿಲ್ಲಿದೆ, ಈ ಒಂದು ಜಾಗದಲ್ಲಿದೆ, ಮತ್ತೆ ಲೆಕ್ಕ ಹಾಕ್ಕೊಂಡು ಹೋಗ್ತೀವಿ, ಮತ್ತೆ ಇಲ್ಲಿಗೆ ಬರೋಕ್ಕೆ 12 ವರ್ಷ. ಸೊ ಒಂದು ತಿಳ್ಕೊಳ್ಳೋಕ್ಕೆ ನಿಮ್ಗೆ 12 ವರ್ಷ ಆಗೋಯ್ತು. ಗುರುಗ್ರಹ ನೀವು ಏನೂ ದಡ್ಡರಾಗಿ ಬಂದು ಏನೂ ಗೊತ್ತೇ ಇಲ್ಲ, ಅದೊಂದು ಯಾವುದೋ ಒಂದು ಗ್ರಹ ಥರ ಕಾಣಿಸ್ತಾ ಇದೆ, ನೋಡೋಣ ಆ ಗ್ರಹ ಏನು ಮಾಡುತ್ತೆ ಅಂತ ನಾವು ನೋಡಿದ್ರೆ ಒಂದು ರೌಂಡ್ ಹೊಡ್ಕೊಂಬರೋಕ್ಕೆ ಸೂರ್ಯನ ಸುತ್ತ 12 ವರ್ಷ ಬೇಕು. ಈಗ ಅರಿವಿಲ್ಲದೆ ಇರತಕ್ಕಂಥವನು ಜ್ಞಾನ ಡೈರೆಕ್ಟಾಗಿ ಕೊಟ್ಬಿಡ್ತೀವಿ, ನೋಡಪ್ಪ ಗುರುಗ್ರಹ ಒಂದು ರೌಂಡ್ ಹೊಡೆಯೋಕ್ಕೆ 12 ವರ್ಷ ಆಗುತ್ತೆ, ಈಗ ನಿನಗೆ 12 ಸೆಕೆಂಡಲ್ಲಿ ಹೇಳಿದ್ದೀನಿ ಹೋಗು. ಅದೇ ಅಷ್ಟೇ ನಾಲೆಜ್ ಅಂದರೆ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. 12 ಸೆಕೆಂಡಲ್ಲಿ ಅವನು ಅನುಭವ ಇಲ್ಲದೇ ರೆಡಿಯಾಗಿ ನಾವು ಅನುಭವ ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿರ್ತೀವಿ. ಇದನ್ನೇ ಗುರು ಪರಂಪರಾ ಅಂತ ಕರಿತೀವಿ. ವಾಟ್ ಈಸ್ ಗುರು ಪರಂಪರಾ? ಒಂದು ಜ್ಞಾನದಿಂದ ಇನ್ನೊಂದು ಜ್ಞಾನ ಟ್ರಾನ್ಸ್ಫರ್ ಆಗುತ್ತಲ್ಲ, ಡೇಟಾ ಟ್ರಾನ್ಸ್ಫರ್ ಇಸ್ ನೋನ್ ಆಸ್ ಗುರು ಪರಂಪರಾ. ಯು ವಿಲ್ ಟ್ರಾನ್ಸ್ಫರ್ ದಿ ಡೇಟಾ ಫಾರ್ ನಾಟ್ re-experiencing already experienced. Data transfer, reason, not re-experience which is already experienced by the guru. Re-experience ಬೇಡವೇ ಬೇಡ ಅಲ್ವಾ? 12 ವರ್ಷ ತಗೊಳತ್ತಪ್ಪ ಗುರು, ಅಷ್ಟೇ ಮುಗಿದೈತೆ, ಬರ್ಕೋ ಮುಂದಕ್ಕೆ ಹೋಗೋಣ, ಗುರು ಏನೇನು ಮಾಡುತ್ತೆ ಅಂತ ಇಷ್ಟೇ. 15 ದಿವಸದಲ್ಲಿ ಏನಕ್ಕಾಗಲ್ಲ, ಅದು ಭ್ರಮೆ. ಇಷ್ಟು ಜನ ಕೂತ್ಕೊಂಡು ಕಲಿತು ಡಾಕ್ಟ್ರೇಟ್ ಲೆವೆಲ್ವರೆಗೂ ಬಂದಿದ್ದಾರಲ್ಲ,
ಇವರು 15 ದಿವಸದಲ್ಲೇ ಕಲ್ತಿರೋದು, 15 ದಿವಸದಲ್ಲಿ ಕಲ್ತಿದ್ದು. ಇನ್ನೂ ಸ್ವಲ್ಪ ಜಾಸ್ತಿ ನಾಲೆಜ್ ಬರೋರಿಗೆ ಡಾಕ್ಟ್ರೇಟ್ವರೆಗೂ ಬಂದಿದ್ದಾರೆ. 65,000 ಜನ ಡಾಕ್ಟ್ರೇಟ್ ಮಾಡಿದ್ದಾರೆ. ಅನೇಕರು ಫ್ರೀ ಉಚಿತ ಕ್ಲಾಸಿಗೆ ಬರ್ತಾರೆ. ಉಚಿತ ಕ್ಲಾಸಿಗೆ ದೇವರು ಅವ್ರಿಗೆ ಆಶೀರ್ವಾದ ಕೊಟ್ಟಿರ್ತಾನೆ, ನಿನ್ನ ಜೀವನ ನೀನು ನೋಡ್ಕೋ, ಒಂದು ಒಳ್ಳೆ ಸಂಸ್ಥೆಗೆ ಸೇರಿಸಿದ್ದೀನಿ, ಫಸ್ಟ್ ಉಚಿತವಾಗಿ ತಗೋ. ಯಾಕಂದ್ರೆ ನಿನಗೆ ಮನಸ್ಸಿನ ಆರಾಟ, ಮನುಷ್ಯನಿಗೆ ಯಾವಾಗಲೂ ಕೂಡ ಆರಾಟ ಜಾಸ್ತಿ, ಅವನಿಗೆ ಕಾನ್ಫಿಡೆನ್ಸ್ ಕಮ್ಮಿ. ಅವನ ಮೇಲೆ ಅವ್ನ ಕಾನ್ಫಿಡೆನ್ಸು ಇರಲ್ಲ, ಇನ್ನೊಬ್ಬರ ಮೇಲೂ ಕಾನ್ಫಿಡೆನ್ಸ್ ಇಲ್ಲ. ಎರಡೂ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ಸ್ಯಾಂಪಲ್ ಕೊಡಬೇಕಾಗತ್ತೆ ಕಾನ್ಫಿಡೆನ್ಸ್. ಫ್ರೀ ಕ್ಲಾಸಿನ ಅರ್ಥ ಏನು ಅಂತಂದರೆ ಕಾನ್ಫಿಡೆನ್ಸ್, ಜ್ಯೋತಿಷ್ಯದ ಕಾನ್ಫಿಡೆನ್ಸ್ಗೆ ಒಂದು ಸ್ಯಾಂಪಲ್ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಫ್ರೀ ಕ್ಲಾಸ್ ಅಂದ ತಕ್ಷಣ ನಾವೇನೋ ಕಲಿಯಕ್ಕೆ ಬಂದುಬಿಟ್ಟಿದ್ದೀವಿ ಅಂತ. ಮನುಷ್ಯರಿಗೆ ಸ್ವಲ್ಪ ವಿಶಾಲವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ಜನ. ವಿಶಾಲವಾಗಿ ಆಲೋಚನೆ ಮಾಡಲ್ಲ. ಇಷ್ಟೇ ಏನೋ ಕಲಿಸ್ಕೊಡ್ತಾರಂತೆ ಫ್ರೀ, ಅಷ್ಟೇನ ಕಲಿಸ್ಕೊಟ್ಟಿದ್ದು ಅಂತಾರೆ. ಸೊ ಫ್ರೀ ಅಂತಂದರೆ ನಿಮಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಫ್ರೀ ಇರೋದು. ಇದು ಜ್ಯೋತಿಷ್ಯ ಅಂದರೆ ಹಿಂಗ, ಈ ಥರನಾ, ಓಕೆ ಇಷ್ಟು ಹೇಳ್ಕೊಟ್ಟಿದ್ದಾರೆ, ಇನ್ನು 15 ದಿವಸದಲ್ಲಿ ಹೇಳ್ಕೊಡ್ತಾರೆ, ಓಕೆ ಇದು ಕಲಿತು ನಾವು ನಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೋಬೋದು. ಅನೇಕರು ಕಾಲ್ ಮಾಡ್ತೀರಾ, ಮನಸ್ಸೇ ಮಾಡಲ್ಲ. ದೇವ್ರು ನಿಮಗೆ ಹೇಳಿಸ್ತಾ ಇರ್ತಾನೆ, ನಿನ್ನ ಮುಂದಿನ ಕರ್ಮವನ್ನು ನೋಡ್ಕೊಳ್ತಕ್ಕಂಥ ಒಂದು ವಿಚಾರ. ಜೀವನದಲ್ಲಿ ಎಷ್ಟೊಂದು ಜನ ಹೇಳ್ತಾರೆ, ನಾವು ವಾಟ್ಸಪ್ಪೆಲ್ಲ ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತೀವಿ, ಜೀವನದ ಮುಂದಿನ ಪುಟ ಯಾರಿಗೂ ಗೊತ್ತಿಲ್ಲ, ನೀನು ಹಾಕಿರ್ತಕ್ಕಂಥ ಬಂಡವಾಳ ಇವತ್ತು ಜೀವನದ ಮುಂದಿನ ಪುಟದಲ್ಲಿ ಆ ದುಡ್ಡು ವಾಪಸ್ ಬರಲ್ಲ, ಲಾಸ್ ಆಗುತ್ತೆ ಅಂತ ನೋಡ್ಕೊಳ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕರ್ಮವನ್ನು ಜ್ಯೋತಿಷ್ಯದಲ್ಲಿ ಮಾತ್ರ ಸಿಗುತ್ತೆ. ಅದು ಸತ್ಯವಾಗಿರ್ತಕ್ಕಂಥ ಜ್ಯೋತಿಷ್ಯ ಹತ್ರ ಸಿಗುತ್ತೆ. ಇವತ್ತು ಭವಿಷ್ಯವನ್ನೇ ಮೋಸದ ಕೂಪದಲ್ಲಿ ಬಂಡವಾಳವಾಗಿ ಇಟ್ಟಿಟ್ಕೊಂಡಿರ್ತಕ್ಕಂಥ ಅನೇಕ ಜನರು ಜ್ಯೋತಿಷ್ಯ ಶಾಸ್ತ್ರ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಎಲ್ಲರೂ ಕಮೆಂಟ್ ಮಾಡ್ತಾರೆ, ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ ಅಂತ. ನಾನು ಹೇಳ್ತೀನಿ, ಅವನ ಭವಿಷ್ಯ ಅವನಿಗೂ ಗೊತ್ತಿರಲ್ಲ. ಯಾಕಂದರೆ ಅವನು ಜ್ಯೋತಿಷ್ಯ ಆ್ಯಕ್ಚುಲಿ ಒಂದು ಸಂಪಾದನೆ ಮೂಲಕ ಬಂದಿರ್ತಾನೆ ಹೊರತು ಜ್ಯೋತಿಷ್ಯದಲ್ಲಿ ಫ್ಯೂಚರ್ ಏನು ನಡೆಯುತ್ತೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಅವ್ರಿಗೆ ಗೊತ್ತಿರಲ್ಲ. ಸೊ ದೇವರು ಅನೇಕ ಜನರ ಬಂದು ನಿನ್ನ ಬದುಕುಗಳನ್ನ ಕಟ್ಕೋ ಅಂತ ಬಂದು ಒಂದು ಕಡೆ ಕೂರಿಸಿರ್ತಾನೆ. ಈ ಉಚಿತ ನೋಡಪ್ಪ ನಿನಗೂ ಹೆಲ್ಪ್ ಆಗುತ್ತೆ ಅಂತ. ದೇವರು ಯಾವಾಗಲೂ ಕೂಡ ಅವನು ನಿಮಗೆ ಅವಕಾಶಗಳನ್ನ ಮಾಡಿಕೊಡ್ತಾನೆ, ತಂದು ಕೊಡೋಲ್ಲ. ಮಾಡಿಕೊಡೋದು ಬೇರೆ, ತಂದು ಕೊಡೋದು ಬೇರೆ. ಅಂದರೆ ತಾಯಿ ಅವಕಾಶಗಳನ್ನು ಮಾಡಿಕೊಡೋದು ಯಾವಾಗ ಅಂದರೆ ದೊಡ್ಡವರಾದ ಮೇಲೆ. ಅಡುಗೆ ಮಾಡಿಕೊಡ್ತಕ್ಕಂಥ ಅವಕಾಶಗಳು ಕೊಡ್ತಾಳೆ, ಅವಳೇ ಮಾಡಿಕೊಟ್ರೆ ತಂದು ಕೊಟ್ಟಿರೋದು. ಅಡುಗೆ ತಂದು ಕೊಡೋಕ್ಕೂ ಅಡುಗೆ ಮಾಡಿಕೊಡೋ ಅವಕಾಶ ಕೊಡೋಕ್ಕೂ ಇದೇ ವ್ಯತ್ಯಾಸ. ದೇವರು ತಂದು ಕೊಡೋದಿಲ್ಲ, ಆ ಕಡೆ ಇರ್ತಾನೆ, ಆ ಕಡೆ ಸೈಡ್ ಇರ್ತಾನೆ. ಆ ಕಡೆ ಸೈಡ್ ಯಾವುದು ನೀನೇ ಮಾಡ್ಕೋಬೇಕು, ಅದು ನಿಂದು. ಕೈಕಾಲು ಕೊಟ್ಟಿದ್ದೀನಿ, ಕಣ್ಣು ಕೊಟ್ಟಿದ್ದೀನಿ, ಶ್ರಮ ಪಡು, ವರ್ಕ್ ಮಾಡು. ಬೆಳಗಿನ ಸಾಯಂಕಾಲ ಏನು ಮಾಡ್ತೀಯ, ತಿನ್ಕೊಂಡು ಕೂತಿರ್ತೀಯಲ್ಲ, ಬೆಳಗಿನ ಸಾಯಂಕಾಲ ಮಾಡು. ಇಷ್ಟೇ ಮೈಂಡಲ್ಲಿ ಇಟ್ಕೋಬೇಕು. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಿರತಕ್ಕಂಥ ಗುರು ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ವಿವಾಹ ವಿಚಾರದಲ್ಲಿ ಲಾಭವನ್ನು ತರುತ್ತೆ ಅಷ್ಟೇ. ಈ ಲಾಭ ಅಂತ ಬಂದಾಗ ಯಾವ ಲಾಭ ಅಂತ ತೊಗೊಳ್ಬೇಕು ಅನ್ನೋದೇ ಒಂದು ಕನ್ಫ್ಯೂಷನು ಅವ್ರ ಮೂಲ ಜಾತಕದಲ್ಲಿ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಡಿವೋರ್ಸ್ ಹಾಕಿರ್ತಾರೆ, ಡಿವೋರ್ಸಿಂದ ಲಾಭನಾ? ಲಾಭ ಆಗುತ್ತೆ. ಮದುವೆಯಿಂದ ಲಾಭನಾ? ಮದುವೆ ಆಗುತ್ತೆ. ಏನೋ ಗಲಾಟೆ ಮಾಡ್ತಾಯಿದ್ವಿ, ಈಗ ಸ್ವಲ್ಪ ಸರೋಗಬೇಕು, ಅದಕ್ಕೆ ಲಾಭ ಬರಬೇಕು, ಲಾಭ. ಈ ಲಾಭಸ್ಥಾನ ಅಂತಕ್ಕಂಥದ್ದು ಒಂದು ತ್ರಿಶಂಕು ಸ್ಥಿತಿಯಲ್ಲಿದ್ದಂಗೆ. ಅದು ಲಾಭ ಅಂದಿದ ತಕ್ಷಣ ಎಲ್ಲನೂ ಲಾಭ ತೊಗೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ವೈವಾಹಿಕ ಜೀವನದಲ್ಲಿ ಕಷ್ಟಪಡ್ತಾ ಇರ್ತಾರೆ. ಆ ಕಷ್ಟಪಡ್ತಾ ಇರ್ತಕ್ಕಂಥ ವೈವಾಹಿಕ ಜೀವನದಲ್ಲಿ ಈಗ ಗುರು ದಶ, ಗುರು ಭುಕ್ತಿ, ಗುರು ಅಂತರ್ಭುಕ್ತಿನೇ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ ಅವ್ರದ್ರಲ್ಲಿ. ನೋಡಮ್ಮ, ನಿಮ್ಮ ಜಾತಕದಲ್ಲಿ ಗುರು 11ನೇ ಮನೆಗೆ ಬಂದಿದೆ, ಕನ್ಯಾ ಲಗ್ನದವ್ರಿಗೆ ಎಲ್ಲನೂ ಒಳ್ಳೆಯದಾಗುತ್ತೆ, ಲಾಭ ಆಗುತ್ತೆ ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಅವರ ಮೂಲ ಜಾತಕದಲ್ಲಿ ಆ ಗುರು 6ನೇ ಮನೆನೋ ಏನೋ ತೋರಿಸ್ತಾ ಇದ್ದರೆ ಅವ್ರನ್ನ ಬಿಟ್ಟು ಬರೋಕ್ಕೆ ನಿಮಗೆ ಲಾಭ ಆಗುತ್ತೆ ಬಾ ಅಂತ ಹೇಳ್ತಾ ಇದೆ. ಇದನ್ನೇ ಜ್ಯೋತಿಷ್ಯದ ಜ್ಞಾನ, ಜ್ಯೋತಿಷ್ಯದ ಅರಿವು. 11ನೇ ಮೇಲೆ ಗುರು ಬಂತು, ನಾನು ಗಂಡ ಫೈಟ್ ಮಾಡ್ತಾ ಇದ್ದಾನೆ, ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾನೆ, ಆಚೆ ಹಾಕಿದ್ದಾನೆ. ಯಾವ ಗುರು 11ಕ್ಕೆ ಬಂದರೆ ಯಾವ ಲಾಭವೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಲಾಭ ಅಂದರೆ ಯಾವುದಕ್ಕೆ ಕೊಟ್ಟಿರೋದು? ಒಂದು ಅವಕಾಶ. ನೀನೇ ಇಂಡಿಪೆಂಡೆಂಟ್ ಆಗು. ಎಷ್ಟೋ ಜನರು ಅವರವರ ಮನೆಯಲ್ಲಿ ಅವರ ಫ್ಯಾಮಿಲಿ ಡಿಸ್ಟರ್ಬೆನ್ಸಿಂದ ತುಂಬಾ ಸಫರ್ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾವ ಕಾನೂನು ಇಲ್ಲ. ಸಾಮಾಜಿಕವಾಗಿ ತಪ್ಪು ಮಾಡಿದ್ರೆ ಕಾನೂನಿದೆ. 4 ಗೋಡೆ ಮೇಲೆ ಫ್ಯಾಮಿಲಿ ಒಳಗಡೆ ತಪ್ಪು ಮಾಡಿದ್ರೆ ಎಷ್ಟು ಅಂತ ಯಾರು ಅಂತ ಕಾನೂನು ಮಾಡೋಕ್ಕಾಗತ್ತೆ? ನಿಮ್ಗೆ ಅತ್ತೆ ಕಾಟನೋ, ಸೊಸೆ ಕಾಟನೋ, ಗಂಡನ ಕಾಟನೋ,
ನಾದಿನಿ ಕಾಟನೋ ಅವರ ಮಾವನ ಕಾಟನೋ, ಇದಕ್ಕೆ ಯಾವ ಲಾನೂ ಇಲ್ಲ. ಇದಕ್ಕೊಂದೇ ಇರೋದು ಲಾ, ಕರ್ಮ ಲಾ. ಇದಕ್ಕೊಂದೇ ಲಾ ಇರೋದು, ಕರ್ಮ ಲಾ. ಇವತ್ತು ಮನೆಯಲ್ಲಿರ್ತಕ್ಕಂಥ ಗಲಾಟೆಗಳು ನೋಡ್ಕೊಂಡು ಹೋಯಿತು ಅಂತಂದರೆ ಪ್ರತಿ 10 ಮನೆಗೆ ಒಂದು ಪೊಲೀಸ್ ಸ್ಟೇಷನ್ ಓಪನ್ ಮಾಡೋಕ್ಕಾಗತ್ತೆ. ಇವತ್ತು ಮನೆಯಲ್ಲಿರ್ತಕ್ಕಂಥ ಗಲಾಟೆಗಳು ನೋಡಬೇಕು ಅಂತಂದರೆ ಪ್ರತಿ 10 ಮನೆಗೆ ಒಂದು ಪೊಲೀಸ್ ಸ್ಟೇಷನ್ ಇಡಬೇಕಾಗತ್ತೆ. ನ್ಯಾಯವಾಗಿ ಎಲ್ಲನೂ ನೋಡಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ, ಅದಾಗಲ್ಲ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಅಂದರೆ ಆಸ್ಟ್ರಾಲಜಿ ಸ್ಟೇಷನ್. ಅದು ನಿಮ್ಗೆ ಹೇಳ್ಬಿಡುತ್ತೆ ನಿಮ್ಮ ಕರ್ಮಫಲವಾಗಿ ಅಲ್ಲಿ ಅನುಭವಿಸ್ತೀರಾ ಇಲ್ವಾ ಅಂತ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡವರು ಜ್ಯೋತಿಷ್ಯ ಕಲಿತಾರೆ. ಜ್ಯೋತಿಷ್ಯದಿಂದ ಒಂದು ಮುಂದಿನ ನಡೆ ಹೇಗಿರಬೇಕು ಅನ್ನೋದು ಜ್ಯೋತಿಷ್ಯದಲ್ಲಿ ಬರುತ್ತೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಆರೋಗ್ಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥ ಗುರು ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕೊಡುತ್ತೆ. ಯಾಕಂದರೆ 11ನ್ನು ನಾವು ಯಾವುದಕ್ಕೆ ಜೋಡಿಸಿದ್ರೂ ಅದು ಪಾಸಿಟಿವ್ ಆಗಿಬಿಡುತ್ತೆ. ಅದೊಂದು ಲಾಭಕಾರ. ಸೊ ಓವರಾಲ್ ನೋಡಿದ್ರೆ ಉತ್ತಮವಾಗೇ ಇದೆ. ಬಟ್ ನಿಮ್ಮ ಮೂಲ ಜಾತಕದಿಂದ ಇರ್ತಕ್ಕಂಥ ಕಾಂಬಿನೇಷನ್ ಮೇಲೆ ಇದು ಲಾಭ ಹೇಗೆ ಬರುತ್ತೆ, ಯಾವುದರಿಂದ ಲಾಭ ಆಗುತ್ತೆ ಅನ್ನೋದು ಅಲ್ಲಿ ಕೂಲಂಕುಷವಾಗಿ ನೋಡಬೇಕು. ಹಾಗೆ 11ನೇ ಮೇಲಿರ್ತಕ್ಕಂಥದ್ದು ನಿಮಗೆ ಇನ್ನೂ ಹೆಚ್ಚಿನ ಲಾಭ ತರಬೇಕು ಅಂತಂದಾಗ ಗುರುಗೆ ಭಾಳ ಸುಲಭವಾಗಿರ್ತಕ್ಕಂಥದ್ದು 11 ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು. ಪ್ರತಿ ದಿವಸ ಅರಿಶಿಣವನ್ನು ತೇಯ್ದು ಹಣೆಗಿಟ್ಕೊಳ್ಳಿ. ಗುರುವಾರದಿಂದ ಶುರು ಮಾಡಿ ಒಂದು 3 ತಿಂಗಳು ಮಾಡಿ. ಗುರುವಾರದಿಂದ ಶುರು ಮಾಡಿ ಒಂದು 3 ತಿಂಗಳು ಅರಿಶಿಣವನ್ನು ತೇಯ್ದು ಹಣೆಗೆ ಹಚ್ಕೊಳ್ಳಿ. ಆಜ್ಞಾಚಕ್ರ, ಜ್ಞಾನದ ಚಕ್ರಕ್ಕೆ ಅರಿಶಿಣವನ್ನು ಹಾಕ್ಕೊಂಡಾಗ ಪ್ರಚೋದನೆ ಆಗುತ್ತೆ ಜ್ಞಾನದ ವಿಚಾರದಲ್ಲಿ. ಇಷ್ಟು ಕನ್ಯಾ ಲಗ್ನ ಕನ್ಯಾ ರಾಶಿ. ಎಸ್ ವೀಕ್ಷಕರೇ, ಗುರು ಗೋಚರ ಫಲದಿಂದ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಏನೆಲ್ಲ ಪರಿಣಾಮಗಳಿರುತ್ತೆ, ಹಾಗೆ ಪರಿಹಾರ ಮಾರ್ಗವಾಗಿ ಏನು ಮಾಡ್ಕೋಬೇಕು ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ರು. ಹಾಗೆ ಈ ಒಂದು ವಿಶೇಷವಾದಂತಹ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇದೀಗ ಕೈಲಾಶ್ ಯಂತ್ರ ಮತ್ತು ಹಾಗೆ 113ನೆಯ ಬ್ಯಾಚ್ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ಗೆ ಸಂಬಂಧಪಟ್ಟ ಹಾಗೆ VT ಇದೆ, ನೋಡ್ಕೊಂಬರೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಕೀ ಆನ್ಸರ್ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.
ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ. ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ನೀವು ಕೂಡ ಕೈಲಾಶ ಯಂತ್ರವನ್ನು ಈಗಲೇ ಆರ್ಡರ್ ಮಾಡಬಹುದು, ಸ್ಥಾಪನೆ ಮಾಡಿ ಅದರ ಫಲಿತಾಂಶಗಳನ್ನು ಕೂಡ ಪಡಿಬಹುದಾಗಿದೆ, ಬದಲಾವಣೆಗಳನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಇವತ್ತಿನ ವಿಶಿಷ್ಟ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ನೋಡಿ, ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಅದಕ್ಕಿಂತ ಮೊದಲು ಮೇ 30ನೇ ತಾರೀಕು ಒಂದು ಉಚಿತ ಜ್ಯೋತಿಷ್ಯ ಕಾರ್ಯಾಗಾರ ಕ್ಲಾಸ್ ಕೂಡ ಇರುವಂಥದ್ದು. ಇದು ಆನ್ಲೈನ್ ಕ್ಲಾಸ್ ಆಗಿರುತ್ತೆ. ಇದಕ್ಕೆ ನೀವೆಲ್ಲರೂ ಕೂಡ ಫ್ರೀ ಆಗಿ ಸೇರ್ಕೋಬಹುದು. ಹಾಗೆ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಜ್ಯೋತಿಷ್ಯದ ಬಗ್ಗೆ ಈ ಆಸಕ್ತಿ ಹೆಚ್ಚಾದಲ್ಲಿ ನೀವು ಜ್ಯೋತಿಷ್ಯ ತರಗತಿಗೂ ಕೂಡ ಸೇರ್ಕೊಳ್ಬಹುದಾಗಿದೆ. ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರು, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಅದು ಇದು ಆಗ್ತಾ ಇದ್ರೆ ನಾನು ಅಲ್ಲಿ ಇಲ್ಲಿ ಅಂತೆಲ್ಲ ಈಗ ಅರ್ಚಕರ ಹತ್ರ ದೇವಸ್ಥಾನಗಳಲ್ಲಿ ಯಾರು ಎಲ್ಲಿ ಹೇಳಿದ್ರೆ ಅಲ್ಲಿ ಹೋಗಿ ಎಲ್ಲಾನು ಕೇಳ್ಕೊಂಡು ಬಂದು ಅವ್ರು ಹೇಳಿರೋ ಪೂಜೆಗಳು ಅದೆಲ್ಲ ಮಾಡಿಸಿದ್ದೀನಿ ತುಂಬಾ ಸತಿ. ಅವ್ರು ಹೇಳಿರೋ ಅಷ್ಟು ದುಡ್ಡು ಸುಮಾರು ಒಂದು 2 ಲಕ್ಷವರೆಗೂ ಖರ್ಚಾಗಿದೆ ನಂದು. ಯಾವ ಪ್ರಾಬ್ಲಮ್ಸು ಕ್ಲಿಯರ್ ಆಗಿರ್ಲಿಲ್ಲ ನಂದು. ಮತ್ತೆ ನನ್ನ ಕ್ಲಾಸ್ಮೇಟ್ ಚಂದ್ರಮೋಹನ್ ಅಂತೇಳಿ ಅವ್ರ ನಕ್ಷತ್ರ ನಾಡಿ ಕಲ್ತ್ಕೊಂಡು ಅವರು ಅದರಿಂದಾನೇ ಎಲ್ರಿಗೂ ಹೇಳೋದು ಅದೆಲ್ಲ ಮಾಡ್ತಾ ಇದ್ರು. ಒಂದ್ಸತಿ ಹೀಗೆ ಮೀಟ್ ಮಾಡಿದಾಗ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳಿದೆ. ಅವರು ನಿನ್ ಜಾತಕ ಇದು ನಿನ್ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕಳ್ಸು ಅಂತ ಹೇಳಿದ್ರು. ಸರಿ ಅಂತ ಕೊಟ್ಟೆ. ಅವ್ರು ಹೇಳಿದ್ರು, ನೀನು ಎಲ್ಲೂ ಪೂಜೆ ಅದೆಲ್ಲ ಮಾಡಕ್ ಹೋಗ್ಬೇಡ, ಜಸ್ಟ್ ಒಂದು 4-5 ಫಾಲೋ ಸ್ಟೆಪ್ಗಳು ಈಸಿಯಾಗಿ ಹೇಳಿದ್ರು, ಇದು ನೀನ್ ಮಾಡ್ಕೊಂಡು ನಿನ್ಗೆಲ್ಲ ಸರಿ ಹೋಗುತ್ತೆ ಅಂತ. ಸೊ ನಾನು ಇದರಿಂದ ಏನಾಗುತ್ತೆ ಇಷ್ಟೆಲ್ಲ ಮಾಡಿನೇ ಏನೂ ಆಗ್ತಾ ಇರಲ್ಲ ಅಂತ ಅನ್ಕೊಂಡೆ. ಬಟ್ ಅದನ್ನ ಮಾಡಿದ್ಮೇಲೆ ಗೊತ್ತಾಯ್ತು ನಂಗೆ ಅದರಿಂದ ಪ್ರಾಬ್ಲಮ್ಸ್ ಎಲ್ಲ ಒಂದೊಂದೇ ಕ್ಲಿಯರ್ ಆಗ್ತಾ ಇತ್ತು. ಮತ್ತೆ ಅವ್ರು ಹೇಳಿದ್ರು, ನೀನು ಇದು ನನ್ನ ಹತ್ರನೇ ಯಾವಾಗೂ ಕೇಳೋದಕ್ಕಿಂತ ನೀನೇ ಕಲ್ತ್ಕೊಬೋದಲ್ಲ, 15 ಡೇಸ್ ಕ್ಲಾಸ್ ಅಷ್ಟೇನೆ, ನಿನ್ಗೆ ಅವಾಗೆಲ್ಲ ಗೊತ್ತಾಗುತ್ತೆ, ಮನೆಗೆ ಮಕ್ಕಳದು ಎಲ್ಲ ನೀನೇ ನೋಡ್ಕೊಬೋದು ಅಂತೇಳಿ. ಸರಿ ಅಂತ ಹೇಳ್ಬಿಟ್ಟು ನಾನು 15 ದಿವಸ ನಾನು ಕಲಿತೀನಿ, ನಿಜವಾಗ್ಲೂ ನನ್ನ ಕೈಲಿ ಆಗುತ್ತಾ ಇದು ಅಂತ ನನಗೆ ಡೌಟ್ ಇತ್ತು. ಬಟ್ ಆಮೇಲೆ ಸೇರ್ಕೊಂಡೆ, ಗುರುಜಿ ಹೇಳ್ಕೊಡ್ತಾ ಇದ್ರು, ನಂಗೆ ತುಂಬಾ ಇಂಟ್ರೆಸ್ಟ್ ಆಯ್ತು. ಮತ್ತೆ ಅದೇ ಹೈಯರ್ ಕ್ಲಾಸಸ್ ಈವನ್ ಡಾಕ್ಟ್ರೇಟ್ ವರ್ಗೂ ಮಾಡಿದೆ. ಈಗ ನಾನು ಎಲ್ಲೂ ಯಾರು ಹೇಳಿದ್ರು ನಾನು ಎಲ್ಲೂ ಹೋಗೋದಿಲ್ಲ, ಅದು ಇದು ಪೂಜೆ ಪುನಸ್ಕಾರ ನಾನು ಏನು ಮಾಡೋದಿಲ್ಲ. ಜಸ್ಟ್ ನಾನು ಏನಿದೆಯೋ ನನ್ನ ಡೇಟ್ ಆಫ್ ಬರ್ತ್ ನಾನೇ ನೋಡ್ಕೊಳ್ತೀನಿ. ನಮ್ಗೇನು ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ, ಏನಕ್ಕೆ ಆಗ್ತಾ ಇದೆ, ಯಾವ ಥರ ಏನು ಸೊಲ್ಯೂಷನ್ ನಾವೇ ಮಾಡ್ಕೊಳ್ತೀವಿ. ನನ್ನಿಂದ ನಮ್ಮ ಫ್ಯಾಮಿಲಿಗೂ ಅಷ್ಟೇ, ರಿಲೇಷನಲ್ಲೆಲ್ಲ ನಾನೇ ಹೇಳ್ತೀನಿ, ಅವ್ರಿಗೂ ಅದರಿಂದ ಎಲ್ಲ ಒಳ್ಳೇದಾಗಿದೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನೀವುಗಳು ಎಲ್ಲೆಲ್ಲೋ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ನಕ್ಷತ್ರ ನಾಡಿನ ಕಲೀರಿ, ನಿಮಗೆ ಅನುಭವ ಆಗುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ವೇಸ್ಟ್ ಮಾಡಿಕೊಂಡು ಅದರಿಂದ ಹಿಂಸೆ ನೋವು ನಮ್ಮ ಪ್ರಾಬ್ಲಮ್ಸ್ ಕ್ಲಿಯರೂ ಆಗಲ್ಲ, ಅದಂತೂ ಗ್ಯಾರಂಟಿ. ಯಾವ ದೋಷಗಳು ಏನೂ ಇರಲ್ಲ, ಎಲ್ಲ ದಶ ಬೇಸಿಸ್ ಮೇಲೆ ನೋಡಿಕೊಂಡು ಹೋಗೋದಷ್ಟೇ. ನಾನು ಇವತ್ತು ಈ ಥರ ಹ್ಯಾಪಿಯಾಗಿ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನನ್ನ ಫ್ರೆಂಡ್ ಚಂದ್ರಮೋಹನ್ ಕಾರಣ, ಮತ್ತು ದಿನೇಶ್ ಗುರುಜಿ ಅವರೇ ಕಾರಣ. ಅವರಿಬ್ಬರಿಗೂ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಕ್ಷತ್ರ ನಾಡಿ ಕಲೀರಿ, ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.